ಅಣ್ಣ ತಂಗಿ ಪ್ರೀತಿಯ ಕತೆ. ಒಂದು ಹಳ್ಳಿಯಲ್ಲಿ ರವಿ ಮತ್ತು ಅವನ ತಂಗಿ ಚಿನ್ನಿ ವಾಸಿಸುತ್ತಿದ್ದರು. ರವಿ ತುಂಬ ಚುರುಕು ಹುಡುಗ. ಚಿನ್ನಿ ಮಾತ್ರ ಶಾಂತ ಸ್ವಭಾವದ ಹುಡುಗಿ. ಇಬ್ಬರೂ ದಿನವೂ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಎಲ್ಲರಿಗೂ ಚಿತ್ರಕಲೆ ಸ್ಪರ್ಧೆ ಇಟ್ಟರು. ಚಿನ್ನಿಗೆ ಚಿತ್ರ ಬಿಡಿಸುವುದು ತುಂಬ ಇಷ್ಟ. ಆದರೆ ಅವಳ ಬಳಿ ಬಣ್ಣಗಳಿರಲಿಲ್ಲ. ಮನೆಗೆ ಬಂದು ಮೌನವಾಗಿ ಕುಳಿತಳು. ಅದನ್ನು ಗಮನಿಸಿದ ರವಿ ಕೇಳಿದನು, ಏನಾಯ್ತು ಚಿನ್ನಿ? ಚಿನ್ನಿ ನಿಧಾನವಾಗಿ ಹೇಳಿದಳು, ನಾಳೆ ಚಿತ್ರಕಲೆ ಸ್ಪರ್ಧೆ ಇದೆ ಅಣ್ಣ, ಆದರೆ ನನ್ನ ಬಳಿ ಬಣ್ಣಗಳೇ ಇಲ್ಲ. ರವಿ ಏನೂ ಹೇಳದೆ ಹೊರಗೆ ಹೋದನು. ಅವನು ತನ್ನ ಚಿಕ್ಕ ಉಳಿತಾಯದ ಹಣದಿಂದ ಬಣ್ಣಗಳನ್ನು ತೆಗೆದುಕೊಂಡು ಬಂದು ಚಿನ್ನಿಗೆ ಕೊಟ್ಟನು. ಚಿನ್ನಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅಣ್ಣ, ನಿನಗೆ ಹೊಸ ಕ್ರಿಕೆಟ್ ಬಾಲ್ ಬೇಕಿತ್ತು ಅಲ್ವಾ? ರವಿ ನಗುತ್ತಾ ಹೇಳಿದನು, ಬಾಲ್ ಮತ್ತೆ ಸಿಗುತ್ತದೆ, ಆದರೆ ನನ್ನ ತಂಗಿಯ ನಗು ನನಗೆ ಹೆಚ್ಚು ಮುಖ್ಯ. ಚಿನ್ನಿ ಸ್ಪರ್ಧೆಯಲ್ಲಿ ಮೊದಲು ಬಹುಮಾನ ಗೆದ್ದಳು. ಮನೆಗೆ ಬಂದು ಟ್ರೋಫಿಯನ್ನು ರವಿ ಕೈಗೆ ಕೊಟ್ಟು ಹೇಳಿದಳು, ಈ ಗೆಲುವು ನನ್ನದಲ್ಲ ಅಣ್ಣ, ನಮ್ಮದು. ಆ ದಿನ ಇಬ್ಬರೂ ಸಂತೋಷಪಟ್ಟರು. ಅಣ್ಣ ತಂಗಿಯ ಪ್ರೀತಿ ಅಂದರೆ ಜಗಳ ಮಾತ್ರವಲ್ಲ, ಒಬ್ಬರ ಸಂತೋಷಕ್ಕಾಗಿ ಮತ್ತೊಬ್ಬರು ತ್ಯಾಗ ಮಾಡುವ ಹೃದಯ ಕೂಡ.